ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಜೊತೆ ನಾನು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸ್ಟೈಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಕಲಿತಂತ ನೋಡಿ, ಹಾಗೆ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ. ನಾನು ಇವತ್ತು ನಿಮ್ಮ ಜೊತೆ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಪ್ಲೀಸ್ ಕೊನೆ ತನಕ ನೋಡಿ. ಆ್ಯಂಡ್ ಈ ರೆಸಿಪಿನ ಯಾವಾಗ ಬೇಕಾದರೂ ನಮಗೆ ಅಡುಗೆ ಮಾಡೋಕ್ಕೆ ಆಗದೆ ಇರುವಾಗ ಬೇಗ ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಏನಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮ್ಮನೆ ಒಗ್ಗರಣೆ ಹಾಕಿ ಹೇಗೆ ರೈಸ್ ಮಾಡ್ತೀವಿ ಅಂದರೆ ಸಿಂಪಲ್ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಯವರು ಕೂಡ ತುಂಬ ಇಷ್ಟಪಡ್ತಾರೆ. ಕೇವಲ ಮನೇಲಿರೋದೆ ಟೊಮೊಟೊ ಮತ್ತು ಕೊತ್ತಂಬರಿ, ಕರಿಬೇವು ಇಷ್ಟನ್ನೇ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಟೈಪ್. ಆದರೆ ಇದು ರೈಸ್ ಮಾಡ್ಕೊಂಡು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸತಿ ಒಗ್ಗರಣೆಯಲ್ಲಿ ರೈಸ್ ಮಾಡ್ಕೊಳ್ಳೋದು ಥರ ಇರುತ್ತೆ. ನಿಜವಾಗ್ಲೂ ಇಷ್ಟೇ ಸಾಕು. ಟೊಮೊಟೊ, ಕೊತ್ತಂಬರಿ, ಹಾಗೆ ಕರಿಬೇವು ಮತ್ತು ಇದು ಈರುಳ್ಳಿ, ಹಾಗೆ ಒಗ್ಗರಣೆಗೆ ಸಪ್ರೇಟಾಗಿ ಸ್ವಲ್ಪ ಸಾಸಿವೆ, ಜೀರಿಗೆ ಅಷ್ಟೇ. ಫಸ್ಟಿಗೆ ಒಂದು ಬಾಣಲಿಯಲ್ಲಿ ತೊಗೊಂಡ್ಬಿಟ್ಟು ನಾನು ಆಯಿಲು ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 5 ನಿಮಿಷ. ಅದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಹಾಗೆ ಸ್ಪೂನಿಂದ ಇದು ಮಾಡ್ತಾ ಇರಬೇಕು, ರೋಸ್ಟ್ ಥರ ಮಾಡ್ತಾ ಇರಬೇಕು. ಅದಾದ ನಂತರ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ನಾನು 1-2 ಟೊಮೊಟೊನ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಮಗೆ ಕೆಲವೊಂದು ಸರ್ತಿ ಸಾಂಬಾರು ಮಾಡೋಕ್ಕೆ ಆ ಥರ ಏನಾದರೂ ಬೋರಿಂಗ್ ಆದಾಗ, ಅಡುಗೆ ಮಾಡೋಕ್ಕೂ ಒಂದೊಂದು ಟೈಮ್ ಟಯರ್ಡ್ ಅನ್ನಿಸಿದಾಗ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನನಗೆ ಯಾವಾಗಾದರೂ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನಾನು ಇದೇ ಥರ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ತಿಂತಾರೆ. ಆ್ಯಂಡ್ ನಾನು ಪಾಪು ಇರೋದ್ರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕಿ ಖಾರನ ಕಡಿಮೆ ರೀತಿಯಲ್ಲಿ ಮಾಡಿಬಿಟ್ಟು ನಮ್ಮ ಪಾಪು ಕೊಡ್ತೀನಿ. ಅವಳು ಕೂಡ ತಿಂತಾಳೆ. ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನಮ್ಗೆ ಮಾಡೋಕ್ಕಿಷ್ಟ ಅಡುಗೆ ಮಾಡೋಕ್ಕಿಷ್ಟ ಆಗದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರು, ಮತ್ತು ರೈಸು ಕೂಡ ಅಷ್ಟೊಂದು ತುಂಬ ಅರಿಶಿನ ಏನು ಹಾಕೋಬೇಡಿ. ಹಾಗೆ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೊತ್ತಂಬರಿ ಮತ್ತು ಹಸಿ ಕರಿಬೇವು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಹಾಗೆ ನಾನು ನನ್ನ ಚಾನಲಲ್ಲಿ ಇನ್ನೂ ಕೆಲವೊಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಈ ಥರ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಏನಂತಾರೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಸಿ ಥರ ಇರಬಾರ್ದು, ಮತ್ತು ಬೇಗನೆ ನಾವು ನೀರು ಹಾಕಬಾರ್ದು. ಸ್ವಲ್ಪ ಇದು ಬ್ರೌನ್ ಕಲರ್ ಆಗೋ ಥರನೂ ಫ್ರೈ ಮಾಡೋದ್ರಿಂದ ಒಗ್ಗರಣೆ ರೈಸ್ ಇದೆಯಲ್ಲ, ಮೇನ್ ಒಗ್ಗರಣೆ ರೈಸ್ ಅನ್ನೋದೇ ಇದೇ ಕಾರಣಕ್ಕಾಗಿ ಒಗ್ಗರಣೆ ತುಂಬ ಚೆನ್ನಾಗಿ ಬಂದಿರಬೇಕು, ಟೇಸ್ಟ್ ಇರುತ್ತೆ. ಇಲ್ಲ ಅಂದರೆ ಚಿತ್ರಾನ್ನ ತಿನ್ನೋ ಥರನೇ ಆಗುತ್ತೆ. ನಿಜವಾಗ್ಲೂ ಇದು ಚಿತ್ರಾನ್ನ ಥರ ಟೇಸ್ಟ್ ಬರೋಲ್ಲ, ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಈ ಥರ ಒಗ್ಗರಣೆ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸಾಕು, ನಮ್ಮಿಬ್ಬರಿಗೆ ಅಷ್ಟೇ ಸಾಕಾಗುತ್ತೆ ಅಂತ 1 ಗ್ಲಾಸ್ ಅಕ್ಕಿಗೆ ನಾನು 2 ಮತ್ತು 2.25 ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ. ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕ್ಕೋಬೇಕು. ಅದಾದ ನಂತರ ಇದು ನೀರು ಮರಳೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗೂ ನಾನು ಅಕ್ಕಿ ತೊಳ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಮೇನ್ ನೀರು ಮರಳೋವರೆಗೂ ಬಿಡಬೇಕು. ಇದು ಕುಕ್ಕರಲ್ಲಿ ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ಥರ ತಪ್ಪಲೆಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಕುಕ್ಕರ್ದಲ್ಲಿ ಮಾಡಬೇಡಿ. ಕುಕ್ಕರ್ದಲ್ಲಿ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತಲೇ ನನಗಾಗಿರೋ ಅನುಭವ ಪ್ರಕಾರ, ನನ್ನ ಟೇಸ್ಟ್ ಪ್ರಕಾರ. ನಾನು ಕುಕ್ಕರ್ದಲ್ಲಿ ಮಾಡೋಕ್ಕಿಂತ ಈ ಥರ ಒಗ್ಗರಣೆ ರೈಸು ತಪ್ಪಲೆಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಹಾಗೆ ನೀರು ಮರಳಿದ ಮೇಲೇ ನಾನು ಆಲ್ರೆಡಿ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ ಅಕ್ಕಿನ, ಅದನ್ನು ನೀಟಾಗಿ ಇದರಲ್ಲಿ ಹಾಕಿಬಿಟ್ಟು ಗ್ಯಾಸ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಫಸ್ಟಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅಕ್ಕಿ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಮೀಡಿಯಮ್ ಫ್ಲೋ ಅಂದರೆ ಆಲ್ಮೋಸ್ಟ್ ಮೀಡಿಯಮ್ ಫ್ಲೋಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಪಾಪ ಹೇಳ್ತಾಯಿದ್ರು, ಇನ್ನೂ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಈ ಥರ ಬರುತ್ತೆ. ಇದ್ರ ಜೊತೆಗೆ ನಾನು ಆಲ್ರೆಡಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ಟೊಮೊಟೊ ಕಾಯಿ ಚಟ್ನಿ. ಇದಕ್ಕೆ ಜೊತೆ ಏನಾದರೂ ಚಟ್ನಿ, ಉಪ್ಪಿನಕಾಯಿ ಅಥವಾ ಮೊಸರು ಇದ್ದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಉದುರು ಆಗಿಬಿಟ್ಟಿದೆ. ನನಗೆ ನಿಜವಾಗ್ಲೂ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ನಾವು ಅಷ್ಟೊತ್ತಿಗೆ ನಮಗೂ ಊಟದ ಟೈಮ್ ಆಗಿತ್ತು. ಇವತ್ತು ನಾನು ಜಾಸ್ತಿ ಏನೂ ಮಾಡಿರಲಿಲ್ಲ. ಆಲ್ರೆಡಿ ನಾನು ಬೆಳಗ್ಗೆನೇ ಇದಕ್ಕೆ ಅಂತಲ್ಲ, ಬೆಳಿಗ್ಗೆ ಬೇರೆದಕ್ಕೋಸ್ಕರ ನಾನು ಕಾಯಿ ಸಿಕ್ಕಿತ್ತು ನಂಗೆ, ಟೊಮೊಟೊ ಕಾಯಿ. ಹಂಗಾಗಿ ಅದ್ರ ಚಟ್ನಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಇದು ಒಗ್ಗರಣೆ ರೈಸ್ನ ನಾನು ಮಾಡಿಕೊಂಡೆ. ಯಾಕಂದರೆ ಈ ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ. ಈ ಚಟ್ನಿನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಈ ಕಾಯಿ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕನ್ನಡ ಸೈಡ್ ತುಂಬ ಖಾರವಾಗಿರುತ್ತೆ. ಯಾರಿಗೆ ಆ ಥರ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಟೊಮೊಟೊ ಕಾಯಿ ಚಟ್ನಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ.